ವಾರ್ತೆಗಳ ವಿವರ. ಸುಳ್ಳು ವಂಶವೃಕ್ಷ ನೀಡಿದ ರಾಜಸ್ವ ನಿರೀಕ್ಷಕ ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳ ವಿರುದ್ಧ ನ್ಯಾಯಾಲಯ ಆದೇಶದಂತೆ ಎಫ್ಐಆರ್ ದಾಖಲಾಗಿದ್ದು, ಅವರ ವಿರುದ್ಧ ತಕ್ಷಣ ಚಾರ್ಜ್ ಶೀಟ್ ದಾಖಲಿಸುವುದರ ಜೊತೆಗೆ ಸೇವೆಯಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿ ಜೂನ್ 15ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಮಾನವ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಬಿಎನ್ ರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೊಳೆಹೊನ್ನೂರು ಹೋಬಳಿಯ ಡಿಬಿ ಹಳ್ಳಿ ಗ್ರಾಮದ ಸಂಗಪ್ಪ ಎನ್ನುವರ ಅದೇ ಗ್ರಾಮದ ಸತೀಶ್ ಎಂಬುವರ ವಿರುದ್ಧ ಹಾಗೂ ರಾಜಸ್ವ ನಿರೀಕ್ಷಕ ಮನೋಜಿರಾವ್ ವಿಎ ಕುಸುಮ ಹಾಗೂ ಉಪತಹಶೀಲ್ದಾರ್ ಅರಸು ಮತ್ತು ಇನ್ನಿತರ ವಿರುದ್ಧ ಸುಳ್ಳು ವಂಶವೃಕ್ಷ ಸಿದ್ಧಪಡಿಸಿದ ಬಗ್ಗೆ ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ನೀಡಿದ್ರು. ಅವರು ಸ್ಪಂದಿಸದ ಕಾರಣ ಭದ್ರಾವತಿ ಜೆಎಂಎಫ್ಸಿ ನ್ಯಾಯಾಲಯದ ಮೂಲಕ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಆದೇಶಿಸಿದಂತೆ ಎಫ್ಐಆರ್ ದಾಖಲಾಗಿದ್ದು, ಹೊಳೆಹೊನ್ನೂರು ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸದೆ ವಿಳಂಬ ಮಾಡುತ್ತಿದ್ದಾರೆ. ಈ ಬಗ್ಗೆ ಭದ್ರಾವತಿಯ ಡಿವೈಎಸ್ಪಿ ಅವರ ಗಮನಕ್ಕೂ ತಂದಿದ್ದರೂ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದರು. ಏನು ಸಂಗಪ್ಪ ಇದ್ದಾರೆ, ಇವರು ನ್ಯಾಯಾಲಯದಲ್ಲಿ ಎಸಿ ನ್ಯಾಯಾಲಯ, ಡಿಸಿ ನ್ಯಾಯಾಲಯ, ತಹಶೀಲ್ದಾರ್ ನ್ಯಾಯಾಲಯ ಅಂತೇಳಿ ಸುಮಾರು 5-6 ವರ್ಷಗಳಿಂದ ಬರೀ ವಂಶವೃಕ್ಷಕ್ಕಾಗಿ ಅಲ್ದು ಸಾಕಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ವಂಶವೃಕ್ಷ ಯಾಕೆ ಬೇಕು ಅಂದರೆ ಜಮೀನನ್ನು ಲೂಟಿ ಮಾಡಲಿಕ್ಕೆ. ಇವರು ಮಾನೋಜಿ ಅಂತ ಏನು RI ಇದ್ದಾರೆ, ಇವರು ಕಳೆದ 10-15 ವರ್ಷ ಹೊಳೆಹೊನ್ನೂರು ಭಾಗದಲ್ಲಿ RI ಆಗಿ ಕೆಲಸ ಮಾಡ್ತಾರೆ. ಇವ್ರು ಕೆಲಸ ಮಾಡಿರ್ತಕ್ಕಂಥ ವ್ಯಾಪ್ತಿ ಏನಿದೆ ಅದು ಕಲ್ಲಾಪುರ, ಎಡೆಹಳ್ಳಿ, ಹೊಳೆಹೊನ್ನೂರು, ಅರಕೆರೆ, ಗುಡುಂಗಟ್ಟ, ಹನುಮಂತಾಪುರ, ನೂರಾರು ಗ್ರಾಮಗಳಲ್ಲಿ ಈತ ಕೊಟ್ಟಿರ್ತಕ್ಕಂಥ ಎಲ್ಲ ವರದಿಗಳು ಅನೇಕವು ಫೇಕು. ಅದು ಆದಾಯ ಸರ್ಟಿಫಿಕೇಟ್ ಇರ್ಬೋದು, ಬಗರಕುಂ ಜಮೀನು ವಿಚಾರ ಇರ್ಬೋದು, ಈ ರೀತಿ ವಂಶವೃಕ್ಷ ಇರ್ಬೋದು, ಅನೇಕ ವಿಷಯಗಳಲ್ಲೂ ಕೂಡ ಲಂಚದ ಹಣಕ್ಕಾಗಿ ಮಾನೋಜಿರಾವ್ ಈಗ ಶಿವಮೊಗ್ಗದಲ್ಲಿ ಆಹಾರ ಇಲಾಖೆಯಲ್ಲಿ ವರ್ಗಾವಣೆಯಾಗಿ ಅಧಿಕಾರಿಯಾಗಿದ್ದಾರೆ. ಇವರನ್ನು ನಾವು ಸಸ್ಪೆಂಡ್ ಮಾಡಿ ಅಂತ ಭದ್ರಾವತಿಯಲ್ಲಿ ಧರಣಿ ಮಾಡಿದ್ರೆ, ಇವರು ಆಹಾರ ಇಲಾಖೆಗೆ ವರ್ಗಾವಣೆ ಮಾಡಿ ಶಿವಮೊಗ್ಗದ ಆಹಾರ ಇಲಾಖೆಯಲ್ಲಿ RI ಮಾನೋಜಿರಾವ್ ರವರು ಕೆಲಸ ಮಾಡ್ತಾ ಇದ್ದಾರೆ. ಅದೇ ಕೇಸು ಈಗ ಕೋರ್ಟಲ್ಲಿ FIR ಆಗಿದೆ. ಈಗ ಅವ್ರ ಮೇಲೆ FIR ಆಗಿದೆ. ಉಪತಹಶೀಲ್ದಾರ್ ಅರಸು, ಮಾನೋಜಿರಾವ್, ಕುಸುಮ ಮೇಲೆ FIR ಆಗಿದೆ. ಆ FIR ಆಗಿ ಆಗಲೇ 1 ವರ್ಷ ಕಳೀತಿದ್ರು ಕೂಡ ಕೋರ್ಟಿಂದ FIR ಆಗಿರೋದು. ಅಧಿಕಾರಿಗಳೇನು ಮಾಡಲಿಲ್ಲ, DC ಅವ್ರು ಮಾಡಲಿಲ್ಲ, ತಹಶೀಲ್ದಾರ್ ಮಾಡಲಿಲ್ಲ, AC ಅವರು ಈ ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟರು ಮಾಡಲಿಲ್ಲ. ಆಗೇನು ಮಾಡ್ತಾರೆ, ಸಂಗಪ್ಪನವರು ಕೋರ್ಟ್ಗೆ ಹೋಗ್ತಾರೆ, ಸ್ಥಳೀಯ ನ್ಯಾಯಾಲಯಕ್ಕೆ. ನ್ಯಾಯಾಲಯ ಅವ್ರ ಮೇಲೆ FIR ಮಾಡಿ ಕ್ರಮ ಕೈಗೊಳ್ರಿ ಅಂತ ಹೇಳಿದ್ರೆ 1 ವರ್ಷಗಳಿಂದ ಚಾರ್ಜ್ ಶೀಟ್ ಆಗದೇನೆ ವಿಳಂಬ ಮಾಡ್ತಾ ಇದ್ದಾರೆ. ಈ ವಿಳಂಬನ ಸ್ಥಳೀಯ ಅಲ್ಲೇನು DYSP ಪ್ರಕಾಶ್ ರಾಥೋಡ್ ಇದ್ದಾರೆ, SC ST ಮೀಟಿಂಗಲ್ಲಿ ಕೇಳ್ತೀವಿ, ತಕ್ಷಣ ಮಾಡಿ ಅಂತೇಳಿ ಈಗಾಗಲೇ ಅನೇಕ ತಿಂಗಳುಗಳಾಯಿತು, ಆದರೂ ಕೂಡ ಮಾಡಲ್ಲ. ಈ ಬಗ್ಗೆ ಮತ್ತೆ ಸಂಗಪ್ಪ ಮತ್ತು ಮಗ ಈರೇಶ್ ಅವರು ಸ್ಟೇಷನ್ಗೆ ಹೋದರೆ ಅವರು ಉಡಾಫೆ ಉತ್ತರ, ಆ ಕೇಸ್ ಏನೂ ಆಗಲ್ಲ, ಆ ಕೇಸನ್ನ ಜಡ್ಜು ತಪ್ಪಿ ಮಾಡಿಬಿಟ್ಟಿದ್ದಾರೆ, ಅದು FIR ನಮ್ಮ ಇಷ್ಟ ಬಂದಾಗ ಮಾಡ್ತೀವಿ ಅಥವಾ ಚಾರ್ಜ್ ಶೀಟ್ನ, ಈ ರೀತಿ ದುರಂಕಾರದಲ್ಲಿ ಹೊಳೆಹೊನ್ನೂರು ಪೊಲೀಸರು ಮಾತಾಡ್ತಾರೆ. ಅಲ್ಲಿ ಹೊಳೆಹೊನ್ನೂರು ಹೆಂಗಾಗ್ಬಿಟ್ಟಿದೆ ಅಂದರೆ ಅಕ್ರಮ ಚಟುವಟಿಕೆಗಳಿಗೆ ತಾಣ ಆಗ್ಬಿಟ್ಟಿದೆ. ಓಸಿ, ಇಸ್ಪೇಟು, ಮರಳು ದಂಧೆ, ಇದೇ ಪೊಲೀಸರಿಗೆ ಬೆಳಗಿಂದ ಸಾಯಂಕಾಲ ಕೆಲಸ, ಅದು ಮುಗಿತಾ ಇಲ್ಲ ಲಂಚದ ಹಣಕ್ಕಾಗಿ ಹೊಳೆಹೊನ್ನೂರಲ್ಲಿ. ಇನ್ನು ಈ ರೀತಿ ರೈತರು ಸ್ಟೇಷನ್ಗೆ ಹೋಗೋಕ್ಕೂ ಆಗ್ತಾ ಇಲ್ಲ, ಗದರ್ಸ್ ಕಳಿಸ್ತಾರೆ. ಅನೇಕ ಸಾರಿ ಬಂದಾಗ ಚಾರ್ಜ್ ಶೀಟ್ ಹಾಕೋದು ನಮ್ಮ ಕೆಲಸ, ನೀವೇನು ಕೇಳೋದು ಅಂತೇಳಿ. ಅದೇ DYSP SC ST ಮೀಟಿಂಗಲ್ಲಿ ಹೇಳ್ತಾರೆ, ದಲಿತರು ಬನ್ನಿ, ನಿಮ್ಗೇನಾದ್ರು ನೋವಾದರೆ ನಾವು ಮಾಡ್ತೀವಿ ಅಂತೇಳಿ ಪದೇ ಹೇಳ್ತಾರೆ. ಒಂದು ಕೇಸನ್ನು ದಾಖಲೆ ಮಾಡ್ತಾ ಇಲ್ಲ, ಚಾರ್ಜ್ ಶೀಟನ್ನು ಹಾಕ್ತಾ ಇಲ್ಲ. ಉದ್ದೇಶ ಇಷ್ಟೇ. ಅನೇಕ ಸಾರಿ ತಾಲೂಕು ಕಚೇರಿಗೆ ಇವರು ಭೇಟಿ ನೀಡಿದಾಗ ಅದನ್ನ ಯಾಕೆ ಮುಂದುವರಿಸ್ತೀರಾ, ರಾಜಿ ಆಗಿಬಿಡಿ, ಸರ್ಕಾರಿ ಅಧಿಕಾರಿಗಳಿಗೆ ತೊಂದರೆ ಮಾಡಬೇಡಿ, ಅವ್ರು ಸಸ್ಪೆಂಡ್ ಆಗ್ತಾರೆ, ಈ ರೀತಿಯ ಮಾತುಗಳನ್ನ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವ್ರಿಗೆ ಹಣ ಕೊಡಬೇಕಾ, ಎಷ್ಟು ಹಣ ಬೇಕು ಕೊಡ್ತೀವಿ ಅನ್ನೋಂಥ ಮಾತನ್ನ ಭದ್ರಾವತಿ ತಾಲೂಕು ಕಚೇರಿ ಅಧಿಕಾರಿಗಳು ಹೇಳ್ತಾರೆ. ಅಂದರೆ ಇಲ್ಲಿ ನಿಖರವಾಗಿ ಸಿಕ್ಕಿದೆ. ವಂಶವೃಕ್ಷ ಫೇಕ್ ಮಾಡಿ DB ಹಳ್ಳಿಯಲ್ಲಿ ತಿಮ್ಮಕ್ಕ ಅನ್ನೋ ಒಂದು ವ್ಯಕ್ತಿನೇ ಇಲ್ದೇನೆ ಆ ವ್ಯಕ್ತಿಗೆ ನಾವು ಎಷ್ಟು ಸರಿ 10 ಸರಿ ಹೋರಾಟ ಮಾಡಿ ಹೇಳಿದ್ದೀವಿ. ಸ್ಥಳದಲ್ಲಿ ತಹಶೀಲ್ದಾರ್ ಬಂದಿದ್ರು ಕೂಡ RI ಮಾನೋಜಿರಾವ್ ದುರುದ್ದೇಶದಿಂದ, ಆತನೇ ಮುಖ್ಯ ಪಾತ್ರ ಆ ಮಾನೋಜಿರಾವ್ ಅವರು ಈಗ ಆಹಾರ ಇಲಾಖೆಯಲ್ಲಿ ಇದ್ದಾರೆ, ಅವ್ರನ್ನ ಸಸ್ಪೆಂಡ್ ಮಾಡಿ ಅನ್ನೋದು ನಮ್ಮ ಒತ್ತಾಯ. ಹೇಳ್ತಾ ಇದ್ರು ಕೂಡ DC ಅವ್ರು ಯಾಕೆ ಮಾಡಲು ಗೊತ್ತಿಲ್ಲ. ತಹಶೀಲ್ದಾರ್ ಅವ್ರು ಹೇಳೋದಿಷ್ಟೇ, ಎಲ್ಲ ಅಧಿಕಾರಿಗಳನ್ನೂ ಸಸ್ಪೆಂಡ್ ಮಾಡಿದ್ರೆ ಎಲ್ಲಿಂದ ಕೆಲಸ ಆಗುತ್ತೆ ಅನ್ನೋ ಮಾತನ್ನ ಮಾತಾಡ್ತಾರೆ. ಹಾಗಾಗಿ ಮಾನೋಜಿರಾವ್ ಈಗಾಗಲೇ ಅಕ್ರಮ ಆಸ್ತಿಯನ್ನು ಬೇಕಾದಷ್ಟು ಮಾಡಿದ್ದಾರೆ. ನನಗೆ ತಿಳಿದಂಗೆ ನಮ್ಮ ಹೊಳೆಹೊನ್ನೂರು ಭಾಗದ ಎಲ್ಲ ಗ್ರಾಮಗಳ ಬಡವರ ಹಣವನ್ನು ದೋಚಿರ್ತಕ್ಕಂಥ ಮಾನೋಜಿರಾವ್ ವಿರುದ್ಧ ಲೋಕಾಯುಕ್ತರು ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಅವರ ಆಸ್ತಿಯನ್ನು
ಜಪ್ತಿ ಮಾಡಬೇಕು, ಅವ್ರ ಆಸ್ತಿ ಎಲ್ಲೆಲ್ಲಿದೆ ಅಂತೇಳಿ ತನಿಖೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಜೊತೆಲಿ ಈ ಕೇಸಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು, ಅದು ಅರಸು ಇರ್ಬೋದು, ಕುಸುಮ ಇರ್ಬೋದು, ಇನ್ನಿತರು ಯಾರಿದ್ದಾರೆ ಅವರೆಲ್ಲರ ವಿರುದ್ಧ ಕೂಡ ತಕ್ಷಣ ಚಾರ್ಜ್ ಶೀಟ್ ಆಗಬೇಕು. ಕೋರ್ಟಲ್ಲಿ ನ್ಯಾಯಾಧೀಶರಿದ್ದಾರೆ, ಇವ್ರು ಚಾರ್ಜ್ ಶೀಟ್ ಹಾಕಕ್ಕೆ